ಮೊಬೈಲ್ ಅವನ ಜೀವನವನ್ನೇ ನಾಶ ಮಾಡಿತು. ಒಂದು ಮೊಬೈಲ್ನಿಂದ ಅವನ ತಾಯಿಯನ್ನೇ ಕಳೆದುಕೊಂಡ. ಒಂದು ಚಿಕ್ಕ ಊರು. ಅಲ್ಲಿ ವಾಸ ಮಾಡ್ತಿದ್ದ ಹುಡುಗ ಕಾರ್ತಿಕ್. ತುಂಬ ಬುದ್ಧಿವಂತ, ತುಂಬ ಇನ್ನೋಸೆಂಟ್. ಆದರೆ ಅವನ ಅಮ್ಮನಿಗೆ ಅವನೇ ಪ್ರಪಂಚ. ಅವನ ಅಪ್ಪ ಕೂಲಿ ಕೆಲಸ ಮಾಡ್ತಿದ್ದ. ಬಡ ಕುಟುಂಬ ಆದರೂ ಸಂತೋಷಕ್ಕೇನು ಕಡಿಮೆ ಇರಲಿಲ್ಲ. ಕಾರ್ತಿಕ್ ಸ್ಕೂಲಿನಲ್ಲಿ ಫಸ್ಟ್ ರ್ಯಾಂಕ್ ತಗೋತಿದ್ದ. ಟೀಚರ್ ಎಲ್ಲರ ಮುಂದೆ ಹೇಳ್ತಿದ್ರು, ಈ ಹುಡುಗ ದೊಡ್ಡ ಆಫೀಸರ್ ಆಗ್ತಾನೆ ಅಂತ. ಅವನ ಅಮ್ಮನ ಕಣ್ಣಲ್ಲಿ ಖುಷಿಯ ನೀರು. ನನ್ನ ಮಗ ದೊಡ್ಡವನಾಗಬೇಕು ಅಂತ ಕನಸು ಕಾಣ್ತಿದ್ಲು. ಹೀಗಿರುವಾಗ ಒಂದು ದಿನ ಕಾರ್ತಿಕ್ ಬರ್ತ್ಡೇಗೆ ಅವನ ಮಾವ ಸ್ಮಾರ್ಟ್ ಫೋನ್ ಗಿಫ್ಟನ್ನು ಕೊಟ್ಟಿದ್ದ. ಆ ದಿನ ಅವನ ಲೈಫ್ ನಿಧಾನವಾಗಿ ಬದಲಾಗತೊಡಗಿತು. ಮೊದಲು ಗೇಮ್ಸ್, ಆಮೇಲೆ ರೀಲ್ಸ್, ನಂತರ ಫುಲ್ ನೈಟ್ ಮೊಬೈಲ್. ಅಮ್ಮ ಹೇಳ್ತಿದ್ಲು, ಮಗ ಸ್ವಲ್ಪ ಓದ್ಕೋ ಅಂತ. ಆದರೆ ಕಾರ್ತಿಕ್ ಕೋಪ ಮಾಡ್ಕೊಳ್ತಿದ್ದ. ಒಂದು ಮೊಬೈಲ್ ನೋಡಿದರೆ ಏನಾಗುತ್ತೆ ಅಮ್ಮ ಅಂತ ಸಿಟ್ಟಿನಿಂದ ಹೇಳ್ತಿದ್ದ. ಹೀಗೆ ದಿನಗಳು ಕಳೆಯುತ್ತಿದ್ದವು. ಮೊದಲು ಫಸ್ಟ್ ರ್ಯಾಂಕ್, ನಂತರ ಆ್ಯಾವ್ರೇಜಿಗೆ ಬಂದ. ಕೊನೆಗೆ ಫೇಲ್ ಆದ. ಟೀಚರ್ ಶಾಕ್ ಆದರು. ಕಾರ್ತಿಕ್ ಏನಾಯಿತು ನಿನಗೆ? ಆದರೆ ಅವನು ತಲೆ ಕೆಳಗೆ ಹಾಕಿಕೊಂಡ. ಈಗ ಅವನಿಗೆ ಫ್ರೆಂಡ್ಸ್ ಕೂಡ ಮೊಬೈಲ್ ಫ್ರೆಂಡ್ಸ್ ಮಾತ್ರ. ಫ್ಯಾಮಿಲಿ ಮಾತೇ ಇಲ್ಲ. ಊಟ ಮಾಡುವಾಗ ಮೊಬೈಲ್, ಮಲಗುವಾಗ ಮೊಬೈಲ್, ಹೇಳುವಾಗಲೂ ಮೊಬೈಲ್. ಒಂದು ರಾತ್ರಿ ಅವನ ಅಮ್ಮ ಜ್ವರದಿಂದ ಕಷ್ಟಪಡ್ತಿದ್ಲು. ಕಾರ್ತಿಕ್ ಸ್ವಲ್ಪ ನೀರು ಕೊಡೋ ಎಂದಳು. ಆದರೆ ಅವನು ಇಯರ್ಫೋನ್ ಹಾಕ್ಕೊಂಡು ಗೇಮ್ ಆಡ್ತಿದ್ದ. ಅವಳ ಧ್ವನಿ ಕೇಳಿಸ್ಕೊಳ್ಳೇ ಇಲ್ಲ. ಹೀಗೆ ಅಮ್ಮ ನಿಧಾನವಾಗಿ ನೆಲಕ್ಕೆ ಬಿದ್ದಳು. ಬೆಳಗ್ಗೆ ಕಾರ್ತಿಕ್ ಎದ್ದು ನೋಡಿದಾಗ, ಅಮ್ಮ ಬ್ರೇಕ್ಫಾಸ್ಟ್. ಆಗ ಅಮ್ಮನ ಯಾವ ರೆಸ್ಪಾನ್ಸ್ ಕೂಡ ಇರಲಿಲ್ಲ. ಅವನು ಹೋಗಿ ನೋಡಿದ, ಅಮ್ಮನ ಚಲನೆಯೇ ಇರಲಿಲ್ಲ. ಆಗ ಕಾರ್ತಿಕ್ ಕೈ ನಡುಗತೊಡಗಿತು. ಅಮ್ಮ ಎಂದು ಮಾತಾಡು ಅಮ್ಮ ಎಂದು ಕೂಗತೊಡಗಿದ. ಆದರೆ ತುಂಬ ಲೇಟ್ ಆಗಿತ್ತು. ಡಾಕ್ಟರ್ ಒಂದು ಮಾತು ಹೇಳಿದರು, ರಾತ್ರಿ ಟೈಮಲ್ಲಿ ಹಾಸ್ಪಿಟಲ್ಗೆ ತಂದಿದ್ರೆ ಉಳಿಸಬಹುದಿತ್ತು. ಆ ಮಾತು ಕಾರ್ತಿಕ್ ಜೀವನವನ್ನೇ ಒಡೆದಿತು. ಅವನಿಗೆ ಅಮ್ಮನ ಲಾಸ್ಟ್ ವಾಯ್ಸ್ ನೆನಪಾಯಿತು, ಸ್ವಲ್ಪ ನೀರು ಕೊಡೋ ಮಗ. ಕಾರ್ತಿಕ್ ಜೋರಾಗಿ ಅತ್ತ. ಒಂದು ಮೊಬೈಲ್ಗಾಗಿ ನಾನು ನನ್ನ ಅಮ್ಮನನ್ನೇ ಕಳೆದುಕೊಂಡೆ. ಆ ದಿನದಿಂದ ಅವನು ಮೊಬೈಲ್ ಟಚ್ ಕೂಡ ಮಾಡ್ತಿರಲಿಲ್ಲ. ಆದರೆ ಗಿಲೆಟ್ ಅವನನ್ನು ಬಿಡಲಿಲ್ಲ. ಅಮ್ಮನ ಫೋಟೋ ಮುಂದೆ ಕುಳಿತು ಪ್ರತಿದಿನ ಅಳ್ತಿದ್ದ. ಹೀಗೆ ಕೆಲ ತಿಂಗಳುಗಳ ನಂತರ ಅವನ ಸ್ಕೂಲ್ನಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಇತ್ತು. ಹೀಗಿರುವಾಗ ಟೀಚರ್ ಸ್ಟೇಜ್ ಮೇಲೆ ಅವನನ್ನು ಕರೀತಾರೆ. ಕಾರ್ತಿಕ್ ನಿಧಾನವಾಗಿ ಮೈಕ್ ಹಿಡಿದ. ಕಣ್ಣಲ್ಲಿ ಹಾಗೆ ನೀರು ಬರತೊಡಗಿದವು. ಮೊಬೈಲ್ ಕೆಟ್ಟದ್ದು ಅಲ್ಲ, ಆದರೆ ಅಡಿಕ್ಷನ್ ಜೀವನ ಹಾಳು ಮಾಡುತ್ತೆ. ಆಗ ಎಲ್ಲರೂ ಮೌನ. ಅವನು ಅಳುತ್ತಾ ಹೇಳಿದ, ಒಂದು ರಾತ್ರಿ ನಾನು ಫೋನ್ ಕೆಳಗೆ ಇಟ್ಟಿದ್ದರೆ ಇವತ್ತು ನನ್ನ ಅಮ್ಮ ಬದುಕಿರ್ತಿದ್ಲು. ಮುಂದೆ ಕುಳಿತಿರುವ ಎಲ್ಲರ ಕಣ್ಣಲ್ಲೂ ನೀರು ಹರಿಯತೊಡಗಿತು. ಆ ದಿನದಿಂದ ಕಾರ್ತಿಕ್ ಹಳ್ಳಿಯ ಮಕ್ಕಳಿಗೆ ಅವೇರ್ನೆಸ್ ಮಾಡತೊಡಗಿದ. ಫ್ಯಾಮಿಲಿ ಜೊತೆ ಸಮಯ ಕಳೆಯಿರಿ, ರಿಯಲ್ ಲೈಫ್ ಮಿಸ್ ಮಾಡಬೇಡಿ ಅಂತ ಹೇಳ್ತಿದ್ದ. ಹೀಗಿರುವಾಗ ಒಂದು ದಿನ ಅವನು ತನ್ನ ಅಮ್ಮನ ಫೋಟೋ ಮುಂದೆ ಸ್ಮೈಲ್ ಮಾಡಿದ. ನಿನ್ನನ್ನು ಮರಳಿ ತರೋಕ್ಕಾಗಲ್ಲ ಅಮ್ಮ, ಆದರೆ ಬೇರೆ ಯಾರ ಲೈಫ್ ಕೂಡ ಹಾಳಾಗಬಾರದು. ಅವನ ಕಣ್ಣಲ್ಲಿ ನೀರು. ಆದರೆ ಮೊದಲ ಬಾರಿಗೆ ಅವನ ಅಮ್ಮ ಫೋಟೋ ಮುಂದೆ ಪ್ರೌಡ್ ಸ್ಮೈಲ್ ಕಾಣಿಸುತ್ತಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಫೋನಿಂದ ಅವನ ಜೀವನದಲ್ಲಿ